ಹಾಂ ಹಾಯ್ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನನ್ನು ನೋಡೋಣ ಫ್ರೆಂಡ್ಸ್ SSLC ಪಾಸಾದಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್. ಸುಮಾರು 222 ಪೋಸ್ಟ್ಗಳನ್ನು ಬೆಂಗಳೂರಿನಲ್ಲಿ ಕಾಲ್ ಮಾಡಿದೆ. ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಸಂಬಂಧಪಟ್ಟಂಥ ಒಂದು ನೇಮಕಾತಿ ಪ್ರಾರಂಭವಾಗಿದೆ. ಫ್ರೆಂಡ್ಸ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈ ಒಂದು ನೇಮಕಾತಿ ಪ್ರಾರಂಭವಾಗ್ತಕ್ಕಂಥದ್ದು. ಫ್ರೆಂಡ್ಸ್ ನೋಡಿ, 4ನೇ ತಿಂಗಳು 30ನೇ ತಾರೀಕು ತನಕ ಈ ಒಂದು ಅರ್ಜಿ ಆನ್ಲೈನ್ ಇದೆ. ಫ್ರೆಂಡ್ಸ್, ನೀವೊಂದು ಗಮನಿಸಬೇಕಾಗಿರತಕ್ಕಂತಹ ಒಂದು ವಿಚಾರ ಏನಂತಂದರೆ, ಸಲ ಅಪ್ಲಿಕೇಶನ್ ಹಾಕಬೇಕಾದ್ರೆ ಭಾಳಷ್ಟು ಜನ ಪ್ರಾಬ್ಲಮನ್ನು ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಬಹಳ ಹುಷಾರಾಗಿ ಹಾಕಿ ಫ್ರೆಂಡ್ಸ್. ಯಾಕಂದರೆ ಭಾಳಷ್ಟು ಜನದ ನೇಮಕಾತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನೀವು ಅರ್ಜಿಯನ್ನು ಹಾಕಬೇಕಾದ್ರೆ ಕೊನೆಯಲ್ಲಿ ಒಂದು KYC ಅಂತಕ್ಕಂಥ ಒಂದು ಆಪ್ಷನ್ಸ್ ಬರುತ್ತೆ ಫ್ರೆಂಡ್ಸ್. ಅದು ಅಲ್ಲಿ ಡೌಟ್ಸ್ ಏನು ಬರುತ್ತೆ ಅಂತಂದರೆ, KYC ಮಾಡೋದಕ್ಕಿಂತ ಮುಂಚಿತವಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನೋಡ್ಬಿಟ್ಟು ಏನು ಮಾಡ್ತಾರೆ, ನಿಮ್ಮ ಅರ್ಜಿಯನ್ನು ಹಾಕ್ತಕ್ಕಂಥ ಒಂದು ಸೈಬರ್ ಸೆಂಟರ್ನವರು ಆಲ್ರೆಡಿ KYC ಆಗಿ ಅಪ್ಲಿಕೇಶನ್ ಓಪನ್ ಆಗುತ್ತಲ್ಲ, ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ. ಅದು ಭಾಳಷ್ಟು ಜನ ನೇಮಕಾತಿಯ ಸಂಬಂಧಪಟ್ಟಂತಹ ನೇಮಕಾತಿ ಆಯ್ಕೆ ಸಂದರ್ಭದಲ್ಲಿ KYC ಆದರೆ ಮಾತ್ರ ಅಲ್ಲಿ ಅವರಿಗೆ ಅರ್ಜಿ ನಮೂನೆ ತೋರಿಸುತ್ತೆ. ಹಾಗಾಗಿ ಯಾರು ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ನಿಧಾನವಾಗಿ ನಿಮ್ಮ ಅರ್ಜಿಯನ್ನು ಹಾಕಿ KYCಯನ್ನು ಮಾಡಿ ನೀಟಾಗಿ ಡಾಕ್ಯುಮೆಂಟ್ಸನ್ನು ಸಲ್ಲಿಸಿ ನೀವು ನೇಮಕಾತಿಯನ್ನು ಆಗ್ಬೋದು ಫ್ರೆಂಡ್ಸ್. ಇಲ್ಲಿ ಸಹಾಯಕಿಯರಿಗೆ ಬಂದ್ಬಿಟ್ಟು 10ನೇ ತರಗತಿ ಪಾಸಾದರೆ ಸಾಕು ಫ್ರೆಂಡ್ಸ್. ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಎರಡನೇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ಈಗ ಈ ಟೀಚರ್ಸ್ ಕಾರ್ಯಕರ್ತೆ ಅಂತ ಹೇಳ್ಬಿಟ್ಟು ಕರಿತೀವಿ, ಅವರಿಗೆ ಬಂದ್ಬಿಟ್ಟು PUC ಆಗಿರಬೇಕು. ಅದನ್ನು ಸಹ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಎಲ್ಲೆಲ್ಲಿ ಎಷ್ಟೆಷ್ಟು ಕಾಲಾಗಿದೆ ಅಂತಕ್ಕಂಥದ್ದನ್ನು ನಾವೀಗ ನೋಡೋಣ ಫ್ರೆಂಡ್ಸ್. ದೊಡ್ಡಬಳ್ಳಾಪುರದಲ್ಲಿ ನೋಡಿರಿ 10 ಮತ್ತು 47 ಪೋಸ್ಟು ಇಲ್ಲಿ ಕಾಲಾಗಿದ್ದಾವೆ. ಇಲ್ಲಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರಿಗೆ ಸಂಬಂಧಪಟ್ಟಂತೆ. ದೇವನಹಳ್ಳಿಯಲ್ಲಿ ಕಾರ್ಯಕರ್ತೆ 7 ಪೋಸ್ಟ್ ಆಗಿದೆ ಮತ್ತು ಸಹಾಯಕಿಯರಿಗೆ 33 ಪೋಸ್ಟ್ ಆಗಿದೆ. ದೊಡ್ಡಬಳ್ಳಾಪುರದಲ್ಲಿ 10 ಪೋಸ್ಟು ಸಹಾಯಕಿಯರದಾಗಿದೆ, 47 ಪೋಸ್ಟು ಕಾರ್ಯಕರ್ತೆಯರದು ಆಗಿದೆ ಫ್ರೆಂಡ್ಸ್. ಇಲ್ಲಿ ಹೊಸಪೇಟೆ 10 ಪೋಸ್ಟು ಟೀಚರ್ ಪೋಸ್ಟ್ ಖಾಲಿಯಾಗಿದೆ, 52 ಪೋಸ್ಟು ಹೆಲ್ಪರ್ದಾಗಿದೆ. ನೆಲಮಂಗಲದಲ್ಲಿ 52 ಪೋಸ್ಟು ಹೆಲ್ಪರ್ದಾಗಿದೆ, 10 ಪೋಸ್ಟು ಟೀಚರ್ಸ್ದಾಗಿದೆ ಫ್ರೆಂಡ್ಸ್. ಇಲ್ಲಿ ವಿದ್ಯಾರ್ಹತೆ ಎಲ್ಲ ಕೊಟ್ಟಿದ್ದಾರೆ. ಅಂಗೀಕೃತ ಒಂದು ಮಂಡಳಿಯಿಂದ ನೀವು ನೇಮಕಾತಿಯನ್ನು ಸರ್ಟಿಫಿಕೇಟನ್ನು ಪಡ್ಕೊಂಡಿರಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ನಾನು ಹೇಳಿದಾಗೆ ಅಂಗನವಾಡಿ ಕಾರ್ಯಕರ್ತೆ ಆಗಬೇಕು ಅಂದರೆ PU ಆಗಿರಬೇಕು ಮತ್ತು ಸಹಾಯಕಿಯರಿಗೆ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಇಲ್ಲಿ ಸಾಮಾನ್ಯ ವರ್ಗದವರಿಗೆ 19ರಿಂದ 35 ವರ್ಷ ವಯಸ್ಸಾಗಿರಬೇಕು ಫ್ರೆಂಡ್ಸ್ ಇವರಿಗೆ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವರ ಪ್ರಾಧಿಕಾರದ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಅರ್ಜಿ ಸಲ್ಲಿಸಬೇಕು ಅಂದರೆ ಯಾವುದೇ ರೀತಿ ಶುಲ್ಕ ಇರಲ್ಲ ಫ್ರೆಂಡ್ಸ್. ನೀವು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅರ್ಜಿಯನ್ನು ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ ಫ್ರೆಂಡ್ಸ್. ಕೊನೆಯಲ್ಲಿ ಒಂದು KYC ಅಂತಕ್ಕಂಥ ಒಂದು ಆಪ್ಷನ್ಸ್ ಇರುತ್ತೆ. ಆ KYCಯನ್ನು ಕಡ್ಡಾಯವಾಗಿ ಮಾಡಬೇಕು. ಕೆಲವೊಬ್ಬರು ಇದನ್ನು ಮಿಸ್ ಮಾಡಿ ತಮ್ಮ ನೇಮಕಾತಿಯನ್ನು ಸಹ ಕಳ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ನೀಟಾಗಿ ಅರ್ಜಿ ಹಾಕಿ ಫ್ರೆಂಡ್ಸ್. ಇದೇ ರೀತಿ ನಮ್ಮ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.